Nextlab HTTP load balancer with load armor. ಇದರಲ್ಲಿ HTTP health check firewall rules create ಮಾಡಬೇಕು, instance template ಮತ್ತು instance group ಹಾಕಬೇಕು, HTTP load balancer ಹಾಕಬೇಕು, CVM ಅಂತಿರೋದನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು. ಸ್ಟಾರ್ಟ್ ಲ್ಯಾಬ್ ಕೊಟ್ಕೋತೀನಿ. ಸೊ ನಮ್ಮ ಫಸ್ಟ್ ಟಾಸ್ಕ್ ಕ್ರಿಯೇಟ್ HTTP firewall. ನ್ಯಾವಿಗೇಷನ್ ಮೆನ್ಯುನಲ್ಲಿ VPC ನೆಟ್ವರ್ಕ್, ಅಲ್ಲಿ ಫೈರ್ವಾಲ್. VPC ನೆಟ್ವರ್ಕ್, ಫೈರ್ವಾಲ್. ಅಲ್ಲಿ ಕ್ರಿಯೇಟ್ ಫೈರ್ವಾಲ್ ರೂಲ್. ಫೈರ್ವಾಲ್ ರೂಲ್ ನೇಮ್ ಕಾಪಿ ಪೇಸ್ಟ್. ನೆಟ್ವರ್ಕ್ ಡಿಫಾಲ್ಟ್ ಹಾಗೆ ಇದೆ. ಟಾರ್ಗೆಟ್ ಸ್ಪೆಸಿಫೈ ಟಾರ್ಗೆಟ್ ಟ್ಯಾಗ್ಸ್ ಮುಂಚೆನೇ ಇರುತ್ತೆ. ಟಾರ್ಗೆಟ್ ಟ್ಯಾಗ್ಸ್ HTTP ಸರ್ವರ್. ಸೋರ್ಸ್ IP ರೇಂಜಸ್, ಸೋರ್ಸ್ ಫಿಲ್ಟರ್ IP ರೇಂಜಸ್ ಅಲ್ಲಿ ಮುಂಚೆನೇ ಡಿಫಾಲ್ಟ್ ಆಗಿ ಕೂತಿರುತ್ತೆ. ಇನ್ ಕೇಸ್ ಕೂತಿಲ್ಲ ಅಂದ್ರೆ ನೀವು ಚೇಂಜ್ ಮಾಡಿ. TCP ಟಿಕ್ ಮಾಡಿಬಿಟ್ಟು ಅಲ್ಲಿ 80 ಕೊಡಬೇಕು ಅಷ್ಟೇ. ಕ್ರಿಯೇಟ್. ಪುನಃ ಇದರಲ್ಲೇ ಕ್ರಿಯೇಟ್ ಫೈರ್ವಾಲ್ ರೂಲ್ ಒನ್ಸ್ ಅಗೈನ್. ಇದಕ್ಕೆ ಹೆಸರು ಡಿಫಾಲ್ಟ್ ಅಲೋವೆಲ್ ಚೆಕ್, ಕಾಪಿ ಪೇಸ್ಟ್. ನೆಟ್ವರ್ಕ್ ಟ್ಯಾಗ್ ಡಿಫಾಲ್ಟ್ ಅಲ್ಲ ಇದೆ. ನೆಟ್ವರ್ಕ್ ಟ್ಯಾಗ್ಸ್ HTTP ಸರ್ವರ್. ಸೋರ್ಸ್ IP ರೇಂಜಸ್ ಅಲ್ಲಿ ಇಲ್ಲಿ 22 ವರೆಗೆ, 130 ಇಂದ 22 ವರೆಗೆ ಒಂದು IP ಅದು. ಮೊದಲು ಕಾಮ ಇದೆ, ಅದ್ ನೆಕ್ಸ್ಟ್ ಸೆಕೆಂಡ್ IP ಎರಡು ಕೊಡಬೇಕಲ್ಲಿ. ಫಸ್ಟ್ IP ಕೊಟ್ಬಿಟ್ಟು ಸ್ಪೇಸ್ ಬಟನ್ ಪ್ರೆಸ್. ಪುನಃ 35 ಇಂದ 16 ವರೆಗೂ ಕಾಪಿ ಮಾಡ್ಕೊಂಡು ಪೇಸ್ಟ್, ಪುನಃ ಸ್ಪೇಸ್ ಪ್ರೆಸ್ ಮಾಡಬೇಕು. TCP ಚೆಕ್ ಮಾಡಿ ಟಿಕ್ ಕೊಡಬೇಕು, ವ್ಯಾಲ್ಯೂಸ್ ಏನು ಕೊಡಂಗಿಲ್ಲ. ಕ್ರಿಯೇಟ್. ಮುಗೀತು ಫಸ್ಟ್ ಟಾಸ್ಕ್. ನೆಕ್ಸ್ಟ್ ಇನ್ಸ್ಟೆನ್ಸ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಬೇಕು. ನ್ಯಾವಿಗೇಷನ್ ಮೇಲೆ ಕಂಪ್ಯೂಟ್ ಇಂಜಿನ್ ಇನ್ಸ್ಟೆನ್ಸ್ ಟೆಂಪ್ಲೇಟ್ಗೆ ಹೋಗಬೇಕು. ನೀವು VM ಇನ್ಸ್ಟೆನ್ಸ್ ಹೋಗೋ ಚಾನ್ಸಸ್ ಇದೆ, ಯಾಕೆ ನಾನು ಹೋಗ್ತಿದ್ದೆ. ಕಂಪ್ಯೂಟ್ ಇಂಜಿನ್ ಇನ್ಸ್ಟೆನ್ಸ್ ಟೆಂಪ್ಲೇಟ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಇನ್ಸ್ಟೆನ್ಸ್ ಟೆಂಪ್ಲೇಟ್, ನೇಮ್ US East1 ಟೆಂಪ್ಲೇಟ್ ಕರೆಕ್ಟಾಗಿ ಕಾಪಿ ಮಾಡ್ಕೊಳ್ಳಿ. ನೇಮಲ್ಲಿ ಅದನ್ನ ಪೇಸ್ಟ್ ಮಾಡಿ. ಸೀರೀಸಲ್ಲಿ N1, ಮ್ಯಾನೇಜ್ಮೆಂಟಲ್ಲಿ ಮೆಟಾ ಡೇಟಾವರೆಗೂ ಹೋಗಬೇಕು. ಇಲ್ಲಿ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟೀಸ್ ನೆಟ್ವರ್ಕಿಂಗ್ ಸೋಲ್ ಟೆನೆನ್ಸಿ, ಇಲ್ಲಿ ಮೆಟಾ ಡೇಟಾ ಕೆಳಗಡೆ ಇದೆ, ಕರೆಕ್ಟಾಗಿ ಓದಿದ್ರೆ ಕಾಣಿಸುತ್ತೆ. ಅದರಲ್ಲಿ ಕೀಗೆ ಈ ವ್ಯಾಲ್ಯೂಸ್ನ ಕಾಪಿ ಪೇಸ್ಟ್, ವ್ಯಾಲ್ಯೂಗೆ ಅದರದ್ದು ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನು ಕಾಪಿ ಪೇಸ್ಟ್. ನೆಕ್ಸ್ಟ್ ಅದರಲ್ಲೇ ಮೇಲ್ ಬಂದು ನೆಟ್ವರ್ಕಿಂಗ್ ಹೋಗಬೇಕು. ಆ ನೆಟ್ವರ್ಕಿಂಗ್ ಡಿಫಾಲ್ಟ್ ನೆಟ್ವರ್ಕ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸಬ್ನೆಟ್ ಬಂದು ಡಿಫಾಲ್ಟ್ US East1. ಸಬ್ನೆಟ್ ಡಿಫಾಲ್ಟ್ US East1, ಡಿಫಾಲ್ಟ್ US East1 ಇಲ್ಲಿದೆ. ಡಿಫಾಲ್ಟ್ US East1 ನೆಟ್ವರ್ಕ್ ಟ್ಯಾಗ್ HTTP ಸರ್ವರ್. ಪೇಸ್ಟ್ ಸ್ಪೇಸ್. ನೆಕ್ಸ್ಟ್ ಕ್ರಿಯೇಟ್.
ಇವಾಗ ಅದೇ ಥರ ಇನ್ನೊಂದು ಟೆಂಪ್ಲೇಟ್ ವೆಸ್ಟ್ಗೆ ಮಾಡಬೇಕು. ಫಸ್ಟು ಇವಾಗ ಕ್ರಿಯೇಟ್ ಮಾಡೋ ಟೆಂಪ್ಲೇಟ್ ಯೂಸ್ ಈಸ್ಟ್ ಒನ್ ಟೆಂಪ್ಲೇಟ್ ಅಂತ ಮಾಡಿದ್ವಿ, ಅದೇ ಥರ ವೆಸ್ಟ್ಗೆ ಮಾಡಬೇಕೀಗ ಯುರೋಪ್ಗೆ. ಸೊ ಇಲ್ಲಿ ಟಿಕ್ ಮಾರ್ಕ್ ಕೊಡಿ, ಕಾಪಿ ಇದೆ. ಕ್ರಿಯೇಟ್ ಸಿಮಿಲರ್ ಅನ್ನೋ ಆಪ್ಷನ್ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ನನಗಿಲ್ಲಿ ಬರ್ತಿಲ್ಲ. ಓಪನ್ ಮಾಡಿ ನೋಡ್ತೀನಿ. ಅದನ್ನ ಓಪನ್ ಮಾಡಿದ್ರೆ ಅಂದರೆ ಯೂಸ್ ಈಸ್ಟ್ ಒನ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಸಿಮಿಲರ್ ಆಪ್ಷನ್ ಬರುತ್ತೆ ಅದರೊಳಗಡೆ ಟಾಪಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಅದರಲ್ಲಿ ನೇಮ್ ಯುರೋಪ್ ವೆಸ್ಟ್ ಒನ್ ಟೆಂಪ್ಲೇಟ್ ಕಾಪಿ ರೀಪ್ಲೇಸ್ ಮಾಡಿ ಇದನ್ನು. ಪುನಃ ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ಸೆಕ್ಯೂರಿಟಿ ಇದರಲ್ಲಿ ನೆಟ್ವರ್ಕಿಂಗ್ ಈ ಪಾರ್ಟ್, ಅದರಲ್ಲಿ ನೆಟ್ವರ್ಕಿಂಗ್ ಫಾರ್ ಸಬ್ನೆಟ್ ಡಿಫಾಲ್ಟ್ ಯುರೋಪ್ ವೆಸ್ಟ್ ಒನ್ ಸೆಲೆಕ್ಟ್ ಮಾಡಬೇಕೀಗ. ಯುರೋಪ್ ವೆಸ್ಟ್ ಒನ್ ಇಲ್ಲಿ ಡಿಫಾಲ್ಟ್ ಯುರೋಪ್ ವೆಸ್ಟ್ ಒನ್ ಸೆಲೆಕ್ಟ್ ಮಾಡಾಯಿತು. ನೆಕ್ಸ್ಟ್ ಕ್ರಿಯೇಟ್. ನೆಕ್ಸ್ಟು ಇನ್ಸ್ಟೆನ್ಸ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಇನ್ಸ್ಟೆನ್ಸ್ ಗ್ರೂಪ್ ಕ್ರಿಯೇಟ್ ಮಾಡೋಕ್ಕೆ ಇದೇ ಇಂಟರ್ಫೇಸಲ್ಲಿ ಕೆಳಗಡೆ ಬಂದ್ರೂ ಆಗುತ್ತೆ. ಇನ್ಸ್ಟೆನ್ಸ್ ಗ್ರೂಪ್ ಪಾರ್ಟ್, ಇನ್ಸ್ಟೆನ್ಸ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ರಿಯೇಟ್ ಇನ್ಸ್ಟೆನ್ಸ್ ಗ್ರೂಪ್, ಆ ಇನ್ಸ್ಟೆನ್ಸ್ ಗ್ರೂಪಲ್ಲಿ ಈ ವ್ಯಾಲ್ಯೂಸ್ ಕಾಪಿ ಪೇಸ್ಟ್. ಲೊಕೇಶನ್ ಮಲ್ಟಿಪಲ್ ಝೋನ್ಸ್ ಹಾಕಬೇಕು, ಇಲ್ಲಿ ಸಿಂಗಲ್ ಝೋನ್ ಇದೆ, ಮಲ್ಟಿಪಲ್ ಝೋನ್ಗೆ ಹಾಕ್ಕೊಂಡೆ. ರೀಜನ್ ಯು ಎಸ್ ಈಸ್ಟ್ ಒನ್, ಇಲ್ಲಿ ವೆಸ್ಟ್ ಒನ್ ಇದೆ, ಸೊ ನಾನು ಈಸ್ಟ್ ಒನ್ಗೆ ಹಾಕೋತೀನಿ. ಇನ್ಸ್ಟೆನ್ಸ್ ಟೆಂಪ್ಲೇಟ್ ಯು ಎಸ್ ಈಸ್ಟ್ ಒನ್ ಟೆಂಪ್ಲೇಟ್. ಸಿ ಪಿ ಯು ಯುಟಿಲೈಸೇಷನಲ್ಲಿ 80 ಕೊಡಬೇಕೀಗ. ಇಲ್ಲಿ ಸಿ ಪಿ ಯುಟಿಲೈಸೇಷನಲ್ಲಿ ಪೆನ್ಸಿಲ್ ಮಾರ್ಕ್, ಇಲ್ಲಿ ಟಾರ್ಗೆಟ್ ಸಿ ಪಿ ಯುಟಿಲೈಸೇಷನ್ 60 ಇದ್ದಿದ್ದನ್ನ 80 ಮಾಡಿ ಡನ್ ಅಂತ ಕೊಡಿ. ನೆಕ್ಸ್ಟ್ ಸಿ ಪಿ ಯು ಡೌನ್ ಪೀರಿಯಡ್ 45, ಮ್ಯಾಕ್ಸಿಮಮ್ ನಂಬರ್ ಆಫ್ ಇನ್ಸ್ಟೆನ್ಸ್ 1, ಮ್ಯಾಕ್ಸಿಮಮ್ ನಂಬರ್ ಆಫ್ ಮಿನಿಮಮ್ 1, ಮ್ಯಾಕ್ಸಿಮಮ್ 5. ಸೊ ಕೂಲ್ ಡೌನ್ ಪೀರಿಯಡ್ 45, ಮಿನಿಮಮ್ 1 ಇನ್ಸ್ಟೆನ್ಸ್ ಆಲ್ರೆಡಿ ಇದೆ, ಸೊ ಮ್ಯಾಕ್ಸಿಮಮ್ 5 ಕೊಡ್ತೀನಿ. ನೆಕ್ಸ್ಟ್ ಕ್ರಿಯೇಟ್. ನೆಕ್ಸ್ಟ್ ಅದೇ ಥರ ವೆಸ್ಟ್ಗೂ ಮಾಡಬೇಕು. ಇವಾಗ ಈಸ್ಟ್ ಮಾಡಾಗಿದೆ, ಇವಾಗ ವೆಸ್ಟ್. ಕ್ರಿಯೇಟ್ ಇನ್ಸ್ಟೆನ್ಸ್ ಗ್ರೂಪ್, ಒನ್ಸ್ ಅಗೇನ್ ನೇಮ್ ಕಾಪಿ ಪೇಸ್ಟ್, ಲೊಕೇಶನ್ ಮಲ್ಟಿಪಲ್ ಝೋನ್ಸ್, ಯುರೋಪ್ ವೆಸ್ಟ್ ಒನ್ ಆಲ್ರೆಡಿ ಸೆಲೆಕ್ಟ್ ಆಯ್ತು. ಈಗ ಇನ್ಸ್ಟೆನ್ಸ್ ಟೆಂಪ್ಲೇಟ್ ಯು ಎಸ್ ವೆಸ್ಟ್ ಒನ್ ಟೆಂಪ್ಲೇಟ್, ಟೆಂಪ್ಲೇಟ್ ಸೆಲೆಕ್ಟ್ ಆಯಿತು. ಸಿ ಪಿ ಯುಟಿಲೈಸೇಷನ್ 80, ಕೂಲ್ ಡೌನ್ ಪೀರಿಯಡ್ 40, ಮಿನಿಮಮ್ 1, ಮ್ಯಾಕ್ಸಿಮಮ್ 5 ಇನ್ಸ್ಟೆನ್ಸ್. ಸಿ ಪಿ ಯುಟಿಲೈಸೇಷನ್ ಪೆನ್ಸಿಲ್ ಐಕಾನ್ 60 ಇದನ್ನು 80 ಮಾಡಿ ಡನ್. ಕೂಲ್ ಡೌನ್ ಪೀರಿಯಡ್ 45, ಮಿನಿಮಮ್ ನಂಬರ್ ಆಫ್ ಇನ್ಸ್ಟೆನ್ಸ್ 1, ಮ್ಯಾಕ್ಸಿಮಮ್ ನಂಬರ್ ಆಫ್ ಇನ್ಸ್ಟೆನ್ಸ್ 5. ಅಷ್ಟೇ, ಕ್ರಿಯೇಟ್. ಸೆಕೆಂಡ್ ಟಾಸ್ಕ್ ಕೂಡ ಮುಗೀತು. ಎರರ್ ಬರೆದಿದೆ, ಯಾಕಂದ್ರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಲೋಡ್ ಆಗ್ತಾ ಇದೆ. ಅದಾದ್ಮೇಲೆ ಅದು ಪಡೋದಾಗುತ್ತೆ. ಇಲ್ಲಿ ನಮ್ಮ ಬ್ಯಾಕ್ ಎಂಡ್ಸ್ ವೆರಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಬ್ಯಾಕ್ ಎಂಡ್ಸ್ ವೆರಿಫೈ ಮಾಡೋಕ್ಕೆ ಬಿ ಎಮ್ ಇನ್ಸ್ಟೆನ್ಸ್ ಅಲ್ಲಿ ಎಕ್ಸ್ಟರ್ನಲ್ ಐ ಪಿ ಮೇಲೆ ಕ್ಲಿಕ್ ಮಾಡಬೇಕು, ಯು ಎಸ್ ಈಸ್ಟ್ ಒನ್ ಮೇಲೆ ಮತ್ತು ವೆಸ್ಟ್ ಒನ್ ಮೇಲೆ.
ಇಲ್ಲಿ ಬೇರೆ ಈಸ್ಟ್ ಒನ್ ಇದೆ, ವೆಸ್ಟ್ ಒನ್ ಬರ್ತಿದೆ ಮುಂದೆ. ವೆರಿಫೈ ಸ್ಕಿಪ್ ಮಾಡ್ಕೊಳ್ಳಿ, ಏನಾಗಲ್ಲ. ವಿಚ್ ದೀಸ್ ಫೀಲ್ಡ್ಸ್ ಐಡೆಂಟಿಫೈ ದ ರೀಜನ್ ಆಫ್ ದ ಬ್ಯಾಕ್ ಎಂಡ್. ಸರ್ವರ್ ಲೊಕೇಶನ್, ಹೋಸ್ಟ್ ನೇಮ್. Configure the HTTP balancer. Next task, HTTP load balancer. So ಇದಕ್ಕೆ ನೆಟ್ವರ್ಕ್ ಅಂಡ್ ನ್ಯಾವಿಗೇಷನ್ ಮೆನ್ಯೂನಲ್ಲಿ ನೆಟ್ವರ್ಕ್ ಸರ್ವಿಸಸ್, ಲೋಡ್ ಬ್ಯಾಲೆನ್ಸಿಂಗ್, ಕ್ರಿಯೇಟ್ ಲೋಡ್ ಬ್ಯಾಲೆನ್ಸರ್. ನ್ಯಾವಿಗೇಷನ್ ಮೆನ್ಯೂ, ನೆಟ್ವರ್ಕ್ ಸರ್ವಿಸಸ್, ಲೋಡ್ ಬ್ಯಾಲೆನ್ಸಿಂಗ್, ಕ್ರಿಯೇಟ್ ಲೋಡ್ ಬ್ಯಾಲೆನ್ಸರ್. ಅದರಲ್ಲಿ HTTP ಲೋಡ್ ಬ್ಯಾಲೆನ್ಸಿಂಗ್ ಅಲ್ಲಿ ಸ್ಟಾರ್ಟ್ ಕನ್ಫಿಗರೇಷನ್. ಇಲ್ಲಿ TCP ಲೋಡ್ ಬ್ಯಾಲೆನ್ಸಿಂಗ್ ಇದೆ, UDP ಲೋಡ್ ಬ್ಯಾಲೆನ್ಸಿಂಗ್ ಇದೆ. ಆದ್ರೆ ಅವ್ರು ಕೇಳ್ತಿರೋದು HTTP ಲೋಡ್ ಬ್ಯಾಲೆನ್ಸಿಂಗ್ ಅಲ್ಲಿ ಸ್ಟಾರ್ಟ್ ಕನ್ಫಿಗರೇಷನ್ ಕೊಡಿ ಅಂತ. ಸೊ ಇಂಟರ್ನೆಟ್ ಫೇಸಿಂಗ್ ಆರ್ ಇಂಟರ್ನಲ್ ಓನ್ಲಿಗೆ ಫ್ರಮ್ ಇಂಟರ್ನೆಟ್ ಟು ಮೈ VMs ಕರೆಕ್ಟ್ ಆಗಿದೆ. ಸೆಟ್ ನೇಮ್ ಟು HTTP LB. ಇಲ್ಲಿ ಕಂಟಿನ್ಯೂ, ನೇಮ್ HTTP LB. ಕ್ಲಿಕ್ ಆನ್ ಕನ್ಫಿಗರ್ ಬ್ಯಾಕ್ಎಂಡ್. ಬ್ಯಾಕ್ಎಂಡ್ ಕನ್ಫಿಗರೇಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ಡ್ರಾಪ್ ಡೌನ್ ಮೆನು ಬರುತ್ತೆ. ಅಲ್ಲಿ ಕ್ರಿಯೇಟ್ ಬ್ಯಾಕ್ಎಂಡ್ ಸರ್ವಿಸ್ ಇಲ್ಲಿದೆ. ಕ್ರಿಯೇಟ್ ಬ್ಯಾಕ್ಎಂಡ್ ಸರ್ವಿಸ್, ನೇಮ್ HTTP ಬ್ಯಾಕ್ಎಂಡ್. Instance group US East 1. Port numbers 80, balancing node rate. Port numbers 80, balancing node ನಲ್ಲಿ ರೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ RPS 50, ಕೆಪಾಸಿಟಿ 100. ಮ್ಯಾಕ್ಸಿಮಮ್ RPS 50, ಕೆಪಾಸಿಟಿ ಆಲ್ರೆಡಿ 100 ಅಲ್ಲಿದೆ. ಸೊ ಡನ್. ಇಲ್ಲಿ ಆಡ್ ಬ್ಯಾಕ್ ಎಂಡ್, ಪುನಃ ಆಡ್ ಬ್ಯಾಕ್ ಎಂಡ್ ಅಲ್ಲಿ ಇನ್ಸ್ಟೆನ್ಸ್ ಗ್ರೂಪ್ ವೆಸ್ಟ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಪೋರ್ಟ್ ನಂಬರ್ಸ್ 80. ಇದು ಬ್ಯಾಲೆನ್ಸಿಂಗ್ ಮೋಡ್ ಯುಟಿಲೈಸೇಷನ್ ಮುಂಚೆನೇ ಇದೆ. ಮ್ಯಾಕ್ಸಿಮಮ್ ಬ್ಯಾಕ್ ಎಂಡ್ ಯುಟಿಲೈಸೇಷನ್ 80, ಕೆಪಾಸಿಟಿ 100 ಆಲ್ರೆಡಿ ಇದೆ. ಸೊ ಡನ್. ಫಾರ್ ಹೆಲ್ತ್ ಚೆಕ್, ಕ್ರಿಯೇಟ್ ಹೆಲ್ತ್ ಚೆಕ್. ಕೆಳಗಡೆ ಬಂದರೆ ಹೆಲ್ತ್ ಚೆಕ್ ಅಂತಿದೆ. ಡ್ರಾಪ್ ಡೌನ್ ಮೆನ್ಯೂಗೆ ಹೋದರೆ ಅಲ್ಲಿ ಕ್ರಿಯೇಟ್ ಹೆಲ್ತ್ ಚೆಕ್ ಆಪ್ಷನ್ ಬರುತ್ತೆ. ಕ್ರಿಯೇಟ್ ಹೆಲ್ತ್ ಚೆಕ್. ಹೆಲ್ತ್ ಚೆಕ್ ಹೆಸರು ಕಾಪಿ ಪೇಸ್ಟ್. ಪ್ರೋಟೋಕಾಲ್ TCP ಪೋರ್ಟ್ 80 ಕರೆಕ್ಟ್ ಆಗಿದೆ. ಸೊ ಸೇವ್. ನೆಕ್ಸ್ಟ್ ಎನೇಬಲ್ ಲಾಗಿಂಗ್. ಅಲ್ಲಿ ಸ್ಯಾಂಪಲ್ ರೇಟ್ 1 ಎಲ್ಲ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ರಿಯೇಟ್. ಇಲ್ಲಿ ಓಕೆ ಕೊಡಿ. ಫ್ರಂಟ್ ಎಂಡ್ ಕಾನ್ಫಿಗರೇಷನ್ ಹೋಗಿ. ಫ್ರಂಟ್ ಎಂಡ್ ಕಾನ್ಫಿಗರೇಷನ್ ಅಲ್ಲಿ ಪ್ರೋಟೋಕಾಲ್ HTTP ಇರಬೇಕು. IP ವರ್ಷನ್ IPv4 ಕರೆಕ್ಟ್ ಆಗಿದೆ. IP ಅಡ್ರೆಸ್ ಎಪರ್ಮಲ್ ಮತ್ತು ಪೋರ್ಟ್ 80. IP ಅಡ್ರೆಸ್ ಎಪರ್ಮಲ್ ಪೋರ್ಟ್ 80 ಕರೆಕ್ಟ್ ಆಗಿದೆ. ಸೊ ಡನ್. ಆಡ್ ಫ್ರಂಟ್ ಎಂಡ್ IP ಪೋರ್ಟ್ ಇಲ್ಲಿದೆ. ಅಲ್ಲಿ ಲಾಸ್ಟ್ ಅಲ್ಲಿ ಏನಿತ್ತು ಅದೇ ಸೇಮ್, ಬಟ್ IPv ವರ್ಷನ್ ಮಾತ್ರ ಚೇಂಜ್ ಮಾಡಬೇಕು. ಇಲ್ಲಿ IPv ವರ್ಷನ್ IPv6 ಹಾಕಬೇಕು ಅಷ್ಟೇ. ಡನ್. ರಿವ್ಯೂ ಅಂಡ್ ಫೈನಲೈಸ್ ಕ್ಲಿಕ್ ಮಾಡಿ ಎಲ್ಲ ಕರೆಕ್ಟಾಗಿ ಬರ್ತೀಯಾ ನೋಡಿ. ಕ್ರಿಯೇಟ್. ಇದು ತಗೊಳುತ್ತೆ, ಬಟ್ ಇಲ್ಲಿಂದ ಕ್ರಿಯೇಟ್ ಆಗ್ತಾ ಇದೆ. ಇದು ಟ್ರೂ ಆನ್ಸರ್. ನೆಕ್ಸ್ಟ್ ಟಾಸ್ಕ್, ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು. ಕಂಪ್ಯೂಟ್ ಎಂಜಿನ್ VM ಇನ್ಸ್ಟೆನ್ಸ್. ಇಲ್ಲಿ ಕ್ರಿಯೇಟ್ ಇನ್ಸ್ಟೆನ್ಸ್.
ಇನ್ಸ್ಟೆನ್ಸ್ ನೇಮ್ siege vm ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀವಿ. ರೀಜನ್ US West 1 zone US West 1 C US West 1 ಸೆಲೆಕ್ಟ್ ಮಾಡ್ಕೋಬೇಕು. ಸೊ ರೀಜನ್ US West 1 ಇಲ್ಲಿ West 1 C ಝೋನ್ ಸೀರೀಸ್ N1. ನೆಕ್ಸ್ಟ್ ಅಷ್ಟೇ ಕ್ರಿಯೇಟ್ ಫುಲ್ ಕೆಳಗಡೆ ಬಂದು ಕ್ರಿಯೇಟ್. ಇವಾಗ ಇದು ಇನ್ಸ್ಟೆನ್ಸ್ ಕ್ರಿಯೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. 3ನೇ ಟಾಸ್ಕ್ ಪಾಯಿಂಟ್ಸ್ ಬಂದಿದೆ. ಇಲ್ಲಿ siege vmದು SSH ಓಪನ್ ಮಾಡ್ಕೋಬೇಕು. SSH ಓಪನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಕಮೆಂಟ್ ಕಾಪಿ ಅದು SSH ಒಳಗಡೆ ಪೇಸ್ಟ್ ಮಾಡಬೇಕು. ಇಲ್ಲಿ ಎರರ್ ಬರುತ್ತೆ, ರೀಸನ್ ನಾಟ್ ಅಥರೈಸ್ಡ್. ಸೊ ರೀಟ್ರೈ ಕೊಡೋಕ್ಕಿಂತ ಬದಲು ಕನೆಕ್ಟ್ ವಿತೌಟ್ ಐಡೆಂಟಿಟಿ ಅವರ್ ಪ್ರಾಕ್ಸಿ. ಸೊ ಟರ್ಮಿನಲ್ ಓಪನ್ ಆಗಿದೆ. ಕಾಪಿ ಮಾಡ್ಕೊಂಡಿದ್ದು ಕಮೆಂಟ್ ಪೇಸ್ಟ್ ಮಾಡಬೇಕು. ಕಾಪಿ ಪೇಸ್ಟ್ ಎಂಟರ್. ಇಲ್ಲಿ ಎಕ್ಸ್ಪೋರ್ಟ್ ಲ್ಯಾಬ್ ಐ ಪಿ ನಲ್ಲಿ ಲ್ಯಾಬ್ IPv4 ಅಂದರೆ IP ಅಡ್ರೆಸ್ಸು ಚೇಂಜ್ ಮಾಡಬೇಕಿಲ್ಲ. IP ಅಡ್ರೆಸ್ ಇಲ್ಲಿದೆ. ಎಕ್ಸ್ಟರ್ನಲ್ IP ಒಂದ್ಸತಿ ಟ್ರೈ ಮಾಡಿ, ಇಂಟರ್ನಲ್ IP ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ನಮ್ಮ ಫಸ್ಟ್ ಕೊಟ್ಟಿರೋದು ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಎಕ್ಸ್ಟರ್ನಲ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಮಾಂಡ್ ಕಾಪಿ ಪೇಸ್ಟ್ ಎಂಟರ್. ಇದೆಲ್ಲ ಸ್ಕಿಪ್ ಮಾಡಿ, ಟೆಸ್ಟ್ ಮಾಡಿದ್ದೀವಿ. ಈಗ ಒಂದು ಸೆಕ್ಯೂರಿಟಿ ಪಾಲಿಸಿ ಕ್ರಿಯೇಟ್ ಮಾಡಬೇಕು. ನ್ಯಾವಿಗೇಷನ್ ಮೆನ್ಯೂ ಕಂಪ್ಯೂಟರ್ ಇನ್ಸ್ಟೆನ್ಸ್ ಸ್ಕಿಪ್ ಮಾಡಿ. ಇಲ್ಲಿ ನ್ಯಾವಿಗೇಷನ್ ಮೆನ್ಯೂ ನೆಟ್ವರ್ಕ್ ಸೆಕ್ಯೂರಿಟಿ ಕ್ಲೌಡ್ ಆರ್ಮರ್ ಕ್ರಿಯೇಟ್ ಪಾಲಿಸಿ. ನ್ಯಾವಿಗೇಷನ್ ಮೆನ್ಯೂನಲ್ಲಿ ನೆಟ್ವರ್ಕ್ ಸೆಕ್ಯೂರಿಟಿ ಕ್ಲೌಡ್ ಆರ್ಮರ್ ಅಲ್ಲಿ ಕ್ರಿಯೇಟ್ ಪಾಲಿಸಿ. ಆ ಪಾಲಿಸಿ ಹೆಸರು ಡೆನಿಯಲ್ siege. ಡಿಫಾಲ್ಟ್ ರೂಲ್ ಆಕ್ಷನ್ ಅಲೋ. ಇದೆ ಅಲೋ ಕೊಡಿ. ನೆಕ್ಸ್ಟ್ ಸ್ಟೆಪ್ ಆಡ್ ರೂಲ್. ಕಂಡೀಷನ್ ಇಲ್ಲಿ ಏನಿದೆ ಹಂಗೆ ಕಾಪಿ ಪೇಸ್ಟ್. ಬಟ್ ಇಲ್ಲಿ ಕಂಡೀಷನ್ ಏನು ಕೊಟ್ಟಿಲ್ಲ. ಎಂಟರ್ ದ CIP. ಕಂಡೀಷನ್ ಏನು ಕೊಟ್ಟಿಲ್ಲ ಇಲ್ಲಿ. ಸೊ ಆಕ್ಷನ್ ಏನಿಲ್ಲ ಇದೆ. ಕಂಡೀಷನ್ ಏನಾದರೂ ಮ್ಯಾಚ್ ಇಲ್ಲ. ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀವಿ. ಡೆನಿ ಸ್ಟೇಟಸ್ 403 ಫಾರ್ಬಿಡನ್ ಕರೆಕ್ಟ್ ಆಗಿದೆ. ಪ್ರಿಯಾರಿಟಿ 1000. ಅಡ್ವಾನ್ಸ್ ಮೋಡಲ್ಲಿ ಏನೂ ಇಲ್ಲ. ಡನ್. ಇದನ್ನ ಪುನಃ ಫಸ್ಟ್ ಏನು ಮಾಡ್ತೀನಿ, ಒಂದು ನಿಮಿಷ.
ಫಾರ್ಬಿಡನ್ ಪ್ರಿಯಾರಿಟಿ 1000 ಯಾಕೋ ಕರೆಕ್ಟಾಗಿ ಬರ್ತಾ ಇಲ್ಲ. ಇಲ್ಲಿ ಕಂಡೀಷನ್ ಅಂತ ಒಂದು ಕೊಟ್ಟಿದ್ದಾರೆ, ಅದ್ರಲ್ಲಿ ಕಂಡೀಷನ್ ಬಾಕ್ಸೇ ಕಾಣಿಸ್ತಾ ಇಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಮ್ಯಾಚ್ ಬಾಕ್ಸ್ ಇದೆ, ಆಕ್ಷನ್ ಇದೆ, ಡೆನಿ ಸ್ಟೇಟಸ್ ಇದೆ, ಪ್ರಿಯಾರಿಟಿ ಇದೆ ಅಷ್ಟೇ. ಕಂಡೀಷನ್ ಇಲ್ಲ ಇಲ್ಲಿ. ಇಲ್ಲಿ ಬೇಸಿಕ್ ಮೋಡ್ ಇದೆ, ಅಡ್ವಾನ್ಸ್ ಮೋಡ್ಗೆ ಬಂದ್ರು ಇಲ್ಲಿ ಕಂಡೀಷನ್ ಅಂತ ಬರ್ತಾ ಇಲ್ಲ. ಏನು ಇಲ್ಲ ಅಂದ್ರೆ ಡೈರೆಕ್ಟ್ ಎರರ್ ಬಂದರೂ ಪರವಾಗಿಲ್ಲ, ಮಾಡ್ಕೊಂಡು ಹೋಗಿ ಅಷ್ಟೇ. ಇಲ್ಲಿ ಅವ್ರ IP ಅಡ್ರೆಸ್ ಏನು ಕೊಟ್ಟಿಲ್ಲ, ಬಟ್ ಇಲ್ಲಿ ಫೋಟೋದಲ್ಲಿ IP ಅಡ್ರೆಸ್ ಇದೆ. ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂದ್ರೆ IP ಅಡ್ರೆಸ್ ಕೊಟ್ಬಿಟ್ಟು ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ. ಬಟ್ ಇವರು IP ಅಡ್ರೆಸ್ ಹಾಕ್ಬೇಕಂತ ಏನು ಕೊಟ್ಟಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್, ಇದು ಹೆಂಗೋ ಎರರ್ ಬರ್ತಿದೆ, IP ಅಡ್ರೆಸ್ ಹಾಕ್ಬೇಕು, ಅವ್ರು ಏನು ಬಿಟ್ಟಿದಾರೋ ಅದನ್ನೇ. IP address 34.127.45.149 35.127 35.127.45.149 45.149 done. Next step, ಅಲ್ಲಿ add target load balancer backend service ಟೈಪ್ ಅಲ್ಲಿ ಕರೆಕ್ಟ್ ಆಗಿದೆ. ಟಾರ್ಗೆಟ್ HTTP backend. Next step, direct create policy. ಮುಗೀತು ನಿಮ್ಮ ಟಾಸ್ಕ್. ಇನ್ನ ಲೋಡ್ ಆಗ್ತಿದೆ ಅನ್ಸುತ್ತೆ, ನಾನು ಸರಿ ಲೋಡ್ ಮಾಡ್ಬಿಡ್ತೀನಿ. ಕರೆಕ್ಟಾಗೇ ಇದೆ, ಬಟ್ ಇನ್ನು ಯಾಕೆ ಆ ಥರ ಆಡ್ತಿದೆ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ಬರ್ತಾ ಇಲ್ಲ, ಸೆಕ್ಯೂರಿಟಿ ಪಾಲಿಸಿ ಇಂದ ಎರರ್ ಇದೆ. ಒಂದ್ಸತಿ ಎಡಿಟ್ ಕೊಟ್ಬಿಟ್ಟು ಟ್ರೈ ಮಾಡ್ತೀನಿ, ಅಲ್ಲಿ ಏನೇನಿದ್ದು ಮಿಸ್ ಮಾಡಿದ್ರೆ ನೋಡ್ತೀನಿ ಒಂದ್ಸತಿ. ಹಿಟ್ ಇಲ್ಲಿ IP ಅಡ್ರೆಸ್ ನನ್ನೊಂದು ಔಟ್ಪುಟ್ IP ಏನಿದೆ ಅದ್ರ ಜೊತೆ ರೀಪ್ಲೇಸ್ ಮಾಡಿ ನೋಡ್ತೀನಿ ಅನ್ಸುತ್ತೆ. ಓಕೆ, ಇನ್ನು ತಗೋತಾ ಇಲ್ಲ. 10 ಪಾಯಿಂಟ್ಸ್ ಬಂದಿದೆ, 15 ಪಾಯಿಂಟ್ಸ್ ಬಂದಿಲ್ಲ.
ಕಂಡೀಷನ್ ಆಪ್ಷನ್ ನಮ್ಗೆ ಬಂದಿರಲಿಲ್ಲ, ಅದೇ ಇಲ್ಲಿ ಎರಡು ತೋರಿಸ್ತಿರೋದು ನಮಗೆ. ಕಂಡೀಷನ್ ಏನು ಮಾಡೋದು, ಇದನ್ನು ಡಿಲೀಟ್ ಮಾಡಿ ಪುನಃ ಟ್ರೈ ಮಾಡ್ತೀನಿ. ನಿಮ್ಗೇನೋ ಕಂಡೀಷನ್ ಆಪ್ಷನ್ ಬಂದಿದ್ರೆ ನಿಮ್ಗೆ ಕರೆಕ್ಟಾಗಿ ಬಂದಿರುತ್ತೆ. ನೋಡೋಣ, ಕ್ರಿಯೇಟ್ ಪಾಲಿಸಿ, ಪಾಲಿಸಿ ನೇಮ್ ಇದು ಅಲೋ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಆ್ಯಡ್ ರೂಲ್. ಕಂಡೀಷನ್ ಪುನಃ ಬರ್ತಾ ಇಲ್ಲ ಇಲ್ಲಿ. ಇದು ಕ್ವಿಕ್ ಲಾಬ್ಸ್ ಅಪ್ಡೇಟ್ ಆಗಿರೋ ಪ್ರಭಾವ. ಇಲ್ಲಿ ಬಾಕಿ ಎಲ್ಲ ಸೇಮ್ ಹಂಗೆ ಬಿಡಿ. ಪ್ರಿಯಾರಿಟಿ 1000, ಡೆಲಿ ಸ್ಟೇಟಸ್ ಕರೆಕ್ಟ್ ಆಗಿದೆ, ಡನ್. ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನೆಕ್ಸ್ಟ್ ಸ್ಟೆಪ್ ಹೋಗ್ತಾನೆ ಇಲ್ಲ, ಎಲ್ಲೋ ಇದು ಕೊಡಲೇಬೇಕು ಅನ್ಸುತ್ತೆ. ಕಾಪಿ ಪೇಸ್ಟ್, ಡನ್. ನೆಕ್ಸ್ಟ್ ಸ್ಟೆಪ್ add target, backend service, HTTP backend, create policy. ನನ್ನ ಕ್ವಶನ್ ಇಲ್ಲಿ ಕಂಡೀಷನ್ಗೆ ಇಂಟರ್ CHIP ಬರ್ದಿಲ್ಲ, ಕಂಡೀಷನ್ ಅನ್ನೋ ಆಪ್ಷನ್ನೇ ಬರ್ತಿಲ್ಲ ಅಲ್ಲಿ. ದ IP ಕಂಡೀಷನ್ ಒಳಗಡೆ ಹಾಕ್ಬೇಕು, ಬಟ್ ಇಲ್ಲಿ ಕಂಡೀಷನ್ ಇಲ್ಲ. ಪ್ರಿಯಾರಿಟಿ 1000 ಅದು ಆಲ್ರೆಡಿ ಟೇಕನ್ ಅಂತ ಬರ್ತಿದೆ. 15 ಪಾಯಿಂಟ್ಸ್ ಎಲ್ಲ ಒಂದ್ಸರಿ ರಿಲೋಡ್ ಮಾಡಿದ್ದೀನಿ, ನೋಡ್ಬೇಕು ಬರುತ್ತಾ ಇಲ್ಲ. ಇವಾಗ ಗೊತ್ತಾಯ್ತು ಏನು ಮಿಸ್ಟೇಕ್ ಆಗಿದೆ ಅಂತ. ಈ ಪಾಲಿಸಿ ಡಿಲೀಟ್ ಮಾಡಿಬಿಡಿ. ನ್ಯಾವಿಗೇಷನ್ ಮೆನ್ಯೂ, ಕಂಪ್ಯೂಟ್ ಇಂಜಿನ್, VM ಇನ್ಸ್ಟೆನ್ಸ್, seize the external IP. ಕಾಪಿ ಮಾಡಿ ಒಂದು ಟ್ಯಾಬಲ್ಲಿ ಇಟ್ಕೊಂಡಿರಿ. ಪುನಃ ನೆಟ್ವರ್ಕ್ ಸೆಕ್ಯೂರಿಟಿ, ಕ್ಲೌಡ್ ಆರ್ಮರ್, ಕ್ರಿಯೇಟ್ ಪಾಲಿಸಿ,
ಪಾಲಿಸಿ ಹೆಸರು ಟೆಸ್ಟ್ ಸ್ವಿಚ್ ಇದು ಡಿಫಾಲ್ಟ್ ಆಕ್ಷನ್ ಅಲೋ ನೆಕ್ಸ್ಟ್ ಸ್ಟೆಪ್ ಕಂಡೀಷನ್ ಆ ಕಂಡೀಷನ್ಗೆ ಒಂದು ಸೀಜ್ IP ಏನಿದೆ ಅದನ್ನೇ ಹಾಕಿ ಐ ಮೀನ್ ಇಲ್ಲಿ ಮ್ಯಾಚ್ಗೆ ಇದು ಕರೆಕ್ಟ್ ಆಗಿದೆ ಫಾರ್ಬಿಡನ್ ಪ್ರಿಯಾರಿಟಿ 1000 ಡನ್ next step add target load balancer backend service target HTTP backend load balancer backend service target HTTP backend correct ಆಗಿದೆ next create policy ಇವಾಗ ಕರೆಕ್ಟ್ ಆಯ್ತು ಅಂದ್ರೆ ಸಿದು IP ಹಾಕ್ಬೇಕಾಗಿತ್ತು ಅಲ್ಲಿ ನಾವು ನಮ್ಮ ಔಟ್ಪುಟ್ IP ಹಾಕ್ತಿದ್ವಿ ಅಷ್ಟೇ ಡಿಫರೆನ್ಸ್ 100% ಆಯ್ತು ಇಲ್ಲ ರೆಕಾರ್ಡ್ ಅಲ್ಲಿ ಈ ಪಾರ್ಟ್ ಎಲ್ಲ ಫುಲ್ ಸ್ಕಿಪ್ ಮಾಡ್ಬಿಟ್ಟು ಮುಂದೆ ಬಂದು ಸೀಜ್ IP ಇಂದ ಹಾಕ್ತೀನಲ್ಲ ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಲಾಸ್ಟ್ 2 ಇದೆ ಇದು ಸ್ವಲ್ಪ ಈಸಿನೇ ಇದೆ ಇದೆಲ್ಲ ಸ್ಕಿಪ್ ಮಾಡಬಹುದು ಏನಿಲ್ಲ ಇಲ್ಲಿ ಕ್ರಿಯೇಟ್ HTTP ಫೈರ್ವಾಲ್ ರೂಲ್ ಇಂದ ಮಾಡಿ